guys, good morning and welcome back to my vlog. ಸೊ ಇವತ್ತು ನಾ ಅದೇನಿ ಊಟಿದಾಗ ಆ್ಯಂಡ್ ಊಟಿಗೆ ಬಂದೇನಿ. ಕೊಯಂಬತ್ತೂರಿಂದ ಜಸ್ಟ್ 2-3 ಅವರ್ಸ್ ಇತ್ತು. ಸೊ ಅದಕ್ಕೆ ಐ ಥಾಟ್ ವೈ ಟು ಮಿಸ್ ದಿಸ್ ಬ್ಯೂಟಿಫುಲ್ ಪ್ಲೇಸ್ ಸೊ ಅದಕ್ಕೆ ನಾ ಬಂದೆ. ಆ್ಯಂಡ್ ದಿಸ್ ಇಸ್ ಸೋ ಅಮೇಝಿಂಗ್ ಗೈಸ್. ಅಂದರೆ ಲೈಕ್ ಲಿಟ್ರಲಿ ಹೆವನ್ ಆನ್ ದ ಅರ್ತ್, ಲೈಕ್ ಮಿನಿ ಸ್ವಿಟ್ಜರ್ಲ್ಯಾಂಡ್. ಆ್ಯಂಡ್ ಈಗ ಬಂದ ನಂತರ ಅನಿಸಿತ್ತು ಲೈಕ್ ವರ್ತ್ ಆಫ್ ಕಮ್ಮಿಂಗ್. ಯಾಕಂದರೆ ಎಲ್ಲರೂ ಅನ್ನತ್ತಿರು ಮಳೆ ಬರತೈತಿ ಇದು ಹೋಗಬೇಡ ಅಂತ. ಬಟ್ ದಿಸ್ ಇಸ್ ಅ ಯಂಗ್ ಏಜ್ ಇವಾಗ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದರೆ ಯಾವಾಗ ಎಕ್ಸ್ಪ್ಲೋರ್ ಮಾಡೋದು ಅಂತ ನಾ ಬಂದೆ. ಸೊ ಇಷ್ಟು ಬೆಳಗ್ಗೆ ನಾ ಜಲ್ದಿ ಯಾವಾಗೂ ಹೇಳಂಗಿಲ್ಲ, ಬಟ್ ಇವತ್ತು ಮುಂಜಾನೆ 7 ಗಂಟೆಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ನೇಲ್ ಪೇಂಟ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ಎಲ್ಲ ಮಾಡ್ಕೊಂಡು ಸೊ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಜಸ್ಟ್ ಬಂದು ಡ್ರೆಸ್ ಅಷ್ಟು ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ಇಷ್ಟು ಬೇಗ ಯಾಕೆ ಜಲ್ದಿ ರೆಡಿ ಆಗೇನಂದ್ರೆ ನನಗೆ ಇಲ್ಲಿದೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ನೋಡೋದೈತಿ ಆ್ಯಂಡ್ ಫೋಟೋಸ್ದೆಲ್ಲ ತಗೋರ್ತೈತಿ. ಯಾಕಂದ್ರೆ ಇಲ್ಲೆಲ್ಲ 6 ಗಂಟೆಗೆ ಬಂದ್ ಆಗ್ತೈತಿ. 8 ಗಂಟೆಗೆ ಅಂದ್ರೆ ಎಲ್ಲ ರೂಮ್ದಾಗ ಹೋಗ್ತಾವ್ರೆ, ಯಾಕಂದ್ರೆ ಕರಡಿಗಳು ಕಷ್ಟ ಜಾಸ್ತಿ. ಯಾ ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಸೊ ಕೇಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಗೈಸ್ ನೋಡ್ರಿ, ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೀನಿ. ವ್ಯೂ ಎಷ್ಟು ಅಮೇಝಿಂಗ್ ಐತಂದ್ರೆ ಲೈಕ್ ಇಟ್ಸ್ ಸ್ಪೆಕ್ಟೇಕಿಂಗ್. ಕೆನ್ ಸಿ ತೋರಿಸ್ತೀನಿ ತಡೀರಿ. ಅಮೇಝಿಂಗ್ ಗೈಸ್. ಆ್ಯಂಡ್ ಇದು ನಮ್ಮ ರೆಸ್ಟೋರೆಂಟ್. ಸೊ ಗೈಸ್, 1 ಕಪ್ ಚಾ ಮತ್ತು ಊಟಿ ಆ್ಯಂಡ್ ಈ ವ್ಯೂ ನೋಡಿತಂದ್ರೆ ಲೈಕ್ ಲೈಫ್ ಒಳಗೆ ಇನ್ನೇನು ಬೇಕಂದ್ರೆ ಸೀರಿಯಸ್ಲಿ ಗೈಸ್, ಇಟ್ಸ್ ಬ್ರೇಥ್ಟೇಕಿಂಗ್. ಸೊ ಗೈಸ್, ಆ್ಯಕ್ಚುಲಿ ನಾ ಒಂದು ಸಾಡಿ ತೊಗೊಂಡು ಬಂದೇನಿ, ಬಾಲಿವುಡ್ ಸಾಡಿ ತೊಗೊಂಡು ಬಂದೇನಿ ಬಾಲಿವುಡ್ ಸ್ಟೈಲ್ ಒಳಗೆ. ಸ್ವಲ್ಪ ತುಮ್ ಕ್ಯಾ ಮಿಲೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಹೊರಗೆ. ಬಟ್ ನೋಡೋರು ಇಷ್ಟು ಥಂಡಿ ಒಳಗಪ್ಪ ನಾ ಫುಲ್ ಸ್ಲೀವ್ಸ್ ಹಾಕೊಂಡ್ರು ಭಾಳ ಕೋಲ್ಡ್ ಐತಿ. ಬಟ್ ಐ ವಿಲ್ ಸಿ ವೆದರ್ ಐ ಕ್ಯಾನ್ ಸರ್ವೈವ್ ದಿಸ್ ಕೋಲ್ಡ್ ಆರ್ ನೋ. ಆ್ಯಂಡ್ ಆಲ್ಸೋ ನಿಮಗೂ ಎಲ್ಲ ಪ್ರೊಸೆಸ್ ತೋರಿಸ್ತೀನಿ ಗೈಸ್. ಈಗ ಸಾಡಿ ಅಂತ ಉಟ್ಕೊಂಡೇನಿ ನಾನು. ಮೇಕಪ್ಪು ಆಗೈತಿ ಆಲ್ಮೋಸ್ಟ್. ಜಸ್ಟ್ ಇಯರಿಂಗ್ಸ್ ಅದು ಹಾಕೊಂಡ್ಬರ್ಬೇಕು. ಗೈಸ್, ಐ ಆಮ್ ಆಲ್ಮೋಸ್ಟ್ ರೆಡಿ. ಸೊ ನೀವು ನೋಡ್ಬೋದು. ಆ್ಯಂಡ್ ವೆದರ್ ಅಂತೂ ಮಸ್ತ್ ಐತಿ. ಸಿ ದ ವೆದರ್. ರೆಡಿ ಅಂತೂ ಆಗೇನಿ, ಬಟ್ ಹೊರಗಡೆ ವೆದರ್ ನೋಡಿರಪ್ಪ ಹೊರಗೆ ಹೋಗ್ಬೇಕು ಏನು ಬ್ಯಾಡ ಅನ್ಸತಿ, ಅಷ್ಟು ಕೋಲ್ಡ್ ಐತಿ. ಆ್ಯಂಡ್ ಈ ಸಾಡಿ ಫುಲ್ ಸ್ಲೀವ್ಲೆಸ್ ಐತಿ. ಐ ಡೋಂಟ್ ನೋ ಹೌ ಐ ವಿಲ್ ಮ್ಯಾನೇಜ್. ಸೊ ನಾ ಇದು ಕಾಶ್ಮೀರ್ ಅಥವಾ ಹಿಮಾಲಯದ ಹಾಕೋಬೇಕಂತ ಅಂದ್ಕೊಂಡಿದ್ನಿ, ಲೈಕ್ ಸಾರಿ ಕೈಂಡ್ ಆಫ್ ಥಿಂಗ್. ಬಟ್ ಊಟಿ ಒಳಗೆ ಎಷ್ಟು ಕೋಲ್ಡ್ ಐತಂದ್ರೆ ಹಿಮಾಲಯ, ಕಾಶ್ಮೀರ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಗೈಸ್, ಈಗ ರೆಡಿ ಆಗಿದ್ದೀನಿ. ಅವಾಗಿಂದ ಸ್ವಲ್ಪ ಮಳೆ ಬರತ್ತಿತ್ತು ಆ್ಯಂಡ್ ಭಾಳ ಥಂಡಿ ಐತಿಪ್ಪ. ಇಲ್ಲಿ ಹೋಗ್ಬೇಕಂತ ಹೊರಗೆ ಹೋಗ್ಬೇಕಂತ ಟ್ರೈ ಮಾಡತ್ತೀನಿ. ನೋಡ್ರಿ ಇಲ್ಲಿ ಹೆಂಗೈತಿ ಮಸ್ತ್ ವೆದರ್. ಈಗ ಸ್ವಲ್ಪ ಬಿಸಿಲು ಬಂದೈತಿ. ಯಾ ಸೊ ಈಗ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಅವಾಗಿಂದ ಭಾಳ ಅಂದ್ರೆ ಭಾಳ ತಂಪಿತ್ತು. ವೆದರ್ ಸೆಕೆಂಡ್ಸ್ ಚೇಂಜ್ ಆಗ್ತೈತಿ ಇಲ್ಲೇ. ಸೊ ಗೈಸ್, ಈಗ ಬಂದಿದ್ದೀನಿ ಲೊಕೇಶನ್ಗೆ. ಯು ಕ್ಯಾನ್ ಸಿ ದ ವ್ಯೂ. ಇಟ್ಸ್ ಅಮೇಝಿಂಗ್. ಬಟ್ ಜಾಕೆಟ್ ತೆಗಿಯೋಕ್ಕಾಗತ್ತಿಲ್ಲ ಯಾಕಂದ್ರೆ ಅಷ್ಟು ಥಂಡಿ ಐತಿಲ್ಲೇ. ಬಟ್ ದ ವ್ಯೂ ಈಸ್ ಸೋ ಅಮೇಝಿಂಗ್. ಆ್ಯಂಡ್ ಗೈಸ್, ಐ ಥಾಟ್ ಆಫ್ ಸ್ಕಿಪ್ಪಿಂಗ್ ಊಟಿ ಬಿಕಾಸ್ ಅನ್ಸಿತ್ತು ಅಷ್ಟೇನು ಸರಿ ಹೋಗೋದಿಲ್ಲ, ದೇವರಿಗೆಲ್ಲ ಹೋಗೋತ್ತೆ. ಬಟ್ ನಾವು ಇಟ್ಸ್ ಆಲ್ ವರ್ತ್ ಇಟ್. ಬಟ್ ಭಾಳ ಚಂದ ಐತಿ ಊಟಿ ಅಂದ್ರೆ. ಲೈಕ್ ಇಟ್ಸ್ ಅಮೇಝಿಂಗ್. ಸೊ ಗೈಸ್, ಎಲ್ಲ ಶಾರ್ಟ್ಸು ನಾನು ತೊಗೊಂಡೇನಿ ಲೈಕ್ ಫಾರ್ ದ ರೀಲ್ಸ್. ಸೊ ನಿಮ್ಗೇನಾದರೂ ರೀಲ್ಸ್ ನೋಡೋದಿದ್ರೆ ಪ್ಲೀಸ್ ಗೋ ಚೆಕ್ ಮೈ ಇನ್ಸ್ಟಾಗ್ರಾಮ್. ಲೈಕ್ ನಿಮ್ಗೇನಾದರೂ ಲೈಕ್ ಈ ಥರ ಸಾಡಿ ಅದು ಉಟ್ಕೊಂಡು ಸ್ವಲ್ಪ ಶಾರ್ಟ್ಸ್ ಎಲ್ಲ ತೊಗೋಬೇಕಿತ್ತು, ಬಾಲಿವುಡ್ ಟೈಪ್ ಫಿಲ್ಮಿ
ಅಥವಾ ಯಾವುದೋ ಸ್ಯಾಂಡಲ್ವುಡ್ ಟೈಪ್ ನೀವು ತೊಗೋಬೋದಿದ್ರೆ ದಿಸ್ ಇಸ್ ವೆರಿ ಅಮೇಝಿಂಗ್ ಪ್ಲೇಸ್. ಲೈಕ್ ಗರ್ಲ್ಸ್ ವಿಶಸ್ ಇರ್ತದಲ್ಲ, ಲೈಕ್ ಒಂದು ಸರಿ ಆದರೂ ಸಾರಿ ಅದು ಇಟ್ಕೊಂಡು ಹಿಲ್ ಸ್ಟೇಷನ್ ಒಳಗೆ ಫೋಟೋಸ್ ವಿಡಿಯೋಸ್ ತೊಗೋಬೇಕಂತ. ಯಾ, ಐ ಲವ್ ಇಟ್ ಬಿಕಾಸ್ ಐ ಆಮ್ ಅ ವೈಬ್. ನಂಗೆ ಹಿಂಗೆ ಡಲ್ ಇರೋಕ್ಕಾಗೋದಿಲ್ಲ ಟೂರ್ಗದು ಬಂದಾಗ. ಐ ಲೈಕ್ ವೈಬ್ ಆ್ಯಂಡ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್, ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಆ್ಯಂಡ್ ಟೇಕ್ ಗುಡ್ ಫೋಟೋಸ್, ವಿಡಿಯೋಸ್ ಆ್ಯಂಡ್ ಎವ್ರಿಥಿಂಗ್. ಸೊ ನನ್ನ ಜೊತೆ ಬಂದವ್ರಿಗೆ ಸ್ವಲ್ಪ ಬೇಜಾರು ಆಗ್ಬೋದು, ಯಾಕೆಂದರೆ ಟೈಮ್ ಜಾಸ್ತಿ ಕೊಡೋದಿಲ್ಲತ್ತ. ಬಟ್ ಸ್ಟಿಲ್ ಐ ಲೈಕ್ ಇಟ್, ಐ ಲವ್ ಇಟ್. ಯಾರಾದರೂ ಹುಡುಗಿಯರಿದ್ರೆ ನಿಮ್ಗೆ ಈ ಥರ ಎಲ್ಲ ಗರ್ಲ್ಸ್ಗೆ ಬೇಕಾಗಿತ್ತು, ಈ ಥರ ಎಲ್ಲ ವೈಬ್ ಅದು ಅಂದರೆ ಊಟಿಗೆ ಬಂದೆಲ್ಲ ನೀವು ತೊಗೋಬೋದು. ಬಿಕಾಸ್ ಕಾಶ್ಮೀರ ಹಿಮಾಲಯದಾಗಂತೂ ಭಾಳ ಅಂದ್ರೆ ಭಾಳ ತಂಪಿರ್ತೈತಿ, ಕೋಲ್ಡ್ ಇರ್ತೈತಿ. ಇಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಮ್ಯಾನೇಜಬಲ್. ಸೊ ಯಾ, ಸೊ ಒನ್ ಡೇ ಒಳಗೆ ನಾನು ಇದೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಿ ಸಾರಿ ಎಲ್ಲ ತೊಗೊಂಡಿದ್ದೀನಿ. ಸೊ ಐ ಹೋಪ್ ಸೊ ದ ವಿಡಿಯೋ ವಿಲ್ ಕಮ್ ನೈಸ್. ಎಡಿಟ್ ಮಾಡಿದ ನಂತರ ಇದು ರೀಲ್ಸ್ ಒಳಗೆ ಬರ್ತೈತಿ ಇನ್ಸ್ಟಾಗ್ರಾಮ್ದಾಗ. ಪ್ಲೀಸ್ ಗೋ ಹ್ಯಾವ್ ಅ ಲುಕ್. ಗೈಸ್, ಹೋಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಬನ್ನಿ ಸಾರಿ ಮೇಲೆ. ಬಟ್ ನನ್ನ ಅವತಾರ ನೋಡ್ರಿ ಹೆಂಗಾಗೈತೆ ಎಲ್ಲ ತೋರಿಸ್ಕೊಂಡಣ್ಣ. ಐ ಹ್ಯಾವ್ ಟು ಸರ್ವೈವ್ ಫಾರ್ 1 more week. ಅಂದರೆ ಹುಟ್ಟಿ ಆದ ನಂತರ ಮತ್ತೆ ಬೆಲ್ಗಮ್ ಹೋಗೋ ತನಕ. ಬಟ್ ಫೇಸ್ ಎಲ್ಲ ತೋರಿಸ್ಕೊಂಡು ನನ್ನ ಜೊತೆ ಬಂದವ್ರು ನಾನು ವಿಡಿಯೋ ಮಾಡೋರು ಪಾಪ ತೋರಿಸ್ಕೊಂಡು ವೆಟ್ ಆಗಿ. ಸೊ ಎನಿ ಹೌ, ಬಟ್ ದ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ಸೊ ಇಲ್ಲಿ ನೋಡ್ರಿ ಏನು ಭಾರಿ ಐತಪ್ಪ ವೆದರ್. ಈ ಯಂಗ್ ಏಜ್ ಒಳಗೆ ಇಂಥವೆಲ್ಲ ನಮ್ಮ ಕ್ರೇಜ್ ಇರ್ತಾವಲ್ಲ ಅವನ್ನೆಲ್ಲ ಪೂರ್ತಿ ಮಾಡ್ಕೊಳ್ಳೋಂಗೆ ಮತ್ತೆ ಯಾವಾಗ ಮಾಡ್ಕೊಳ್ಳೋದು ವಯಸ್ಸಾದಾಗ. ಸೊ ಅದಕ್ಕೆ ಈಗ ಮಾಡ್ಕೋಬೇಕು. ಯಾರೇನಂತಾರೆ ನಾವು ಭಾಳ ಚಿಂತೆ ಮಾಡಬಾರ್ದು, ನಮಗೇನು ಬೇಕು ಅದನ್ನ ಮಾಡಬೇಕು ಇವಾಗ ಜೀವನದಾಗ. ಸೊ ಯಾ, ಇವಾಗಂತೂ ನಾ ಮಸ್ತ್ ರೆಡಿ ಆಗೇನಿ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ನಾ ಇಲ್ಲಿ ಜಸ್ಟ್ ರೆಸಾರ್ಟ್ ಒಳಗೆಲ್ಲ ಸಾಡಿಯೋದು ಉಟ್ಕೊಂಡು ಅದು ಹಾಕೋಬೇಕಂದ್ರೆ, ಬಿಕಾಸ್ ಸಾಡಿ ಹಾಕೊಂಡು ಪೂರ್ತಿ ಊಟಿ ಟ್ರಾವೆಲ್ ಮಾಡೋಕ್ಕಂತೂ ಆಗೋದಿಲ್ಲ, ನೋಡೋಕೆ ಆಗೋದಿಲ್ಲ. ಈಗ ನಾನು ಕ್ಲೋತ್ಸ್ ಹಾಕ್ಕೊಂಡು ನಾ ಹೊರಗಡೆ ಹೋಗ್ತೀನಿ. ಓಕೆ, ಆಮೇಲೆ ತೋರಿಸ್ಕೊಂಡಿದ್ದೀನಿ ಫುಲ್ಲು. ಸೊ ಗೈಸ್, ಈಗ ಮಧ್ಯಾಹ್ನ 2 ಗಂಟೆ ಆಗೈತಿ. ಬಿಕಾಸ್ ನನ್ನ ಜೊತೆ ಯಾರು ಬಂದಿದ್ರಲ್ಲ ಅವ್ರದ್ದು ವರ್ಕ್ ಇತ್ತು. ಸೊ ನಾವು ಹೊರಗೆ ಹೋಗೋಕ್ಕಾಗಿಲ್ಲ. ಸೊ ಈಗ ಸ್ವಲ್ಪ ಊಟಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರಬೇಕಂತ ಹೋಗತ್ತೀವಿ. ಲೈಕ್ ಮಾರ್ನಿಂಗ್ ರೆಡಿ ಆಗಿದ್ದೀನಿ, ಮಳೆಗೆಲ್ಲ ತೋರಿಸ್ಕೊಂಡೇನಿ. ಆ್ಯಂಡ್ ಮೇಕಪ್ ಎಲ್ಲ ನಾ ಏನು ತೆಗಿಯೋದಿಲ್ಲ. ಸೊ ಜಸ್ಟ್ ಟಚಪ್ ಮಾಡ್ಕೊಂಡೇನಿ. ಸೊ ಲೈಕ್ ದಿಸ್ ಓನ್ಲಿ ಐ ವಿಲ್ ಗೋ. ರಾತ್ರಿ ಬರುವಾಗ ಸ್ಟುಡಿಯೋ ಏನೂ ಗೊತ್ತೇ ಆಗಿಲ್ಲ ನಮಗೆ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ ಇದು. ಎಲ್ಲ ಇಲ್ಲ 6 ಗಂಟೆ ಎಲ್ಲ ಕ್ಲೋಸ್. 6 ಗಂಟೆ ಎಲ್ಲ ಕ್ಲೋಸ್, ಯಾರು ಇಲ್ಲ. ಇದು ಬೊಟಾನಿಕಲ್ ಗಾರ್ಡನ್ ಅಲ್ವಾ? ಹೌದು, ಬೊಟಾನಿಕ್ ಇದೆ ಅನ್ಸುತ್ತೆ. ರಶ್ ಇದೆ. ಅಂಬ್ರೆಲಾ ತಗೊಂಡೋಗಿ. ಅಂಬ್ರೆಲಾ ಇಲ್ಲೇ ಗಾಡಿ ಆಗೈತಿ. ಬೊಟಾನಿಕಲ್ ಗಾರ್ಡನ್. ಸೊ ಗೈಸ್, ಬೊಟಾನಿಕಲ್ ಗಾರ್ಡನ್ ಬಂದಿದ್ದೀವಿ ಈಗ. ಭಾಳ ಮಳೆ ಬರತೈತಿ ಇಲ್ಲಿ ಊಟಿ ಒಳಗೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇಟ್ಸ್ ರೈನಿಂಗ್ ಆ್ಯಕ್ಚುಲಿ. ಎನಿ ಹೌ, ನಾ ಫೋಟೋಸದು ರೆಸಾರ್ಟ್ ಹತ್ರನೇ ತೊಗೊಂಡೇವಿ. ಬಿಕಾಸ್ ನಂಗೆ ಅನಿಸಿತ್ತು ಮೇ ಬಿ ಮಳೆ ಅದು ಬರ್ಬೋದು ಆ್ಯಂಡ್ ಭಾಳ ಜನನೇ ಇರ್ತಾರಂತ. ಸೊ ವಿ ಆರ್ ಹ್ಯಾವಿಂಗ್ ಅ ಲುಕ್ ಆಟ್ ಬೊಟಾನಿಕಲ್ ಗಾರ್ಡನ್. ಸಿ, ದಿಸ್ ಇಸ್ ಸೋ ಅಮೇಜಿಂಗ್. ಒಂದು ಫೋಟೋಗ್ರಾಫರ್ ನಮ್ಮನ್ನ ನೋಡಿ. So guys, this is Glass House in Botanical Garden, Ooty. Yeah, just have a look. So here you can see this. So ಇಲ್ಲಿ ಆಲ್ಮೋಸ್ಟ್ ಎಲ್ಲ 5:30 6 o'clock ಬಂದರೆ ಬಂದ್ ಮಾಡ್ತಾರು. So it's just like a garden. But everywhere greenery is there and this foggy weather makes it more beautiful.
ಕವರ್ ಮಾಡೋಣ. ಶೇಂಗಾ, ಪೀನಟ್ಸ್, ಉಪ್ಪು ಖಾರ ಸೆಲೆಕ್ಸಾ ಏನ್ ಮಾಡಿದ್ರದ ಗೈಸ್ ನೋಡ್ರಿ ಇಲ್ಲೇ ಯಾವ ಮೊಟ್ಟೆ ಕೋಯಲ್ ಎಗ್ ಕೊಯಲ್ ಎಗ್ಸ್. ಕೋಕಿಲೆ ಮೊಟ್ಟೆ. ಸೊ ಗೈಸ್ ನಾವು ಹೋಗತ್ತೀವಿ ಈಗ ಮಾರ್ಕೆಟ್, ಏನು ಊಟಿ ಮಾರ್ಕೆಟ್. ಬಟ್ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಬಟ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಯಾವುದು ಸರ್? ನಾವ ಬೆಳಗಾವಿ. ಬೆಳಗಾವಿ ಕರ್ನಾಟಕ. ಬೆಳಗಾವಿ ಬೆಳಗಾವಿ ಗೋವಾ ಬಾರ್ಡರ್ ಇದೆಯಲ್ಲ, ಅಲ್ಲಿಂದ 2-3 ಅವರ್ಸ್ ನಮ್ದು. ಸೊ ಬ್ಯಾಂಗ್ಳೂರಿಂದ 8 ಅವರ್ಸ್ ಜರ್ನಿ. ಹುಬ್ಳಿ? ಅರೆ ಹುಬ್ಳಿ ಅಲ್ಲೇ ಅಲ್ಲ, ಬೆಳಗಾಂ. ಹುಬ್ಳಿಯಿಂದ 100 ಕಿಲೋಮೀಟರ್ಸ್ ಬೆಳಗಾಂ ಧಾರವಾಡ. ಅಂದ್ರೆ ಹುಬ್ಳಿ ನಮ್ ಕಡೆನೆ. 1 ಅವರ್ ಹುಬ್ಳಿ, 1.5 hours. ನಾಯಿಗೂ ಎಷ್ಟು ಕೂದಲು ಐತಿ ಇಲ್ಲಿ. ಸೊ ಇದು ಚಾಕ್ಲೇಟ್ ಫ್ಯಾಕ್ಟ್ರಿ. ಟೀ ಫ್ಯಾಕ್ಟ್ರಿ ಕೂಡ ಇಲ್ಲೇ ಇಲ್ಲೇ. ಸೊ ಗೈಸ್ ಈಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದೇವಿ. ಹತ್ಕೊಂಡು ಹೋಗ್ಬೇಕಿಲ್ಲೆಲ್ಲ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. So guys, this is chocolate factory. Harvest ripe cocoa pods by hand, ensuring the Guys, chocolate. Tea factory. So this is tea guys. ಇದರಿಂದ ಟೀ ಮಾಡ್ತಾರ. So 20 rupees. ಸೊ ನೋಡಿ ಗೈಸ್, ಹಿಸ್ಟ್ರಿ ಆಫ್ ಟೀ. ಸೊ ಟೀ ಯಾವ ಥರ ರೆಡಿ ಆಗ್ತದೆ ಅಂತ ನೋಡ್ರಿ ಇಲ್ಲೇ. ಸೊ ಟೀ ಯಾವ ಥರ ಅಂದ್ರೆ ರೆಡಿ ಆಗ್ತೈತಿ ಅದ್ರ ಬಗ್ಗೆ ಐತಿದ. ಸೊ ಎಕ್ಸ್ಪ್ಲನೇಷನ್ ಆಫ್ ಟೀ ಪ್ರೊಸೆಸ್. ಪ್ಲೀಸ್ ಆಸ್ಕ್ ಎನಿ ಡೌಟ್ಸ್. ಅಲ್ಲಿ ನೋಡೋಣ, ಚಾ ತಗೊಂಡು ಹೋಗ್ಬೋದು. ಈ ತರ ಎಲ್ಲ ರೆಡಿ ಆಗ್ತದೆ ನೋಡಿ ಗೈಸ್. Process name is called as an ACDC, brushing, pairing, curling. First stage we are drying the leaves. Second we are manually loading inside the machine. This machine carries the leaves, brush, tear, curl, makes a powder form. In the powder form is the purification powder. That powder paper to horse makes a granite shape. This process, the heating process with heat and the refine and the wood with wood. ವೆಲ್ಕಮ್ ಟು ಟೀ ಫ್ಯಾಕ್ಟ್ರಿ ಗೈಸ್. ಈ ಕಡೆ ಇವು ಭಾರಿ ಐತಿ. ಸೊ ಗೈಸ್ ವೆಲ್ಕಮ್ ಟು ಟೀ ಫ್ಯಾಕ್ಟ್ರಿ. ಅಂಡ್ ಇಲ್ಲಿಂದ ವ್ಯೂ ನೋಡ್ರಿ ಏನ್ ಮಸ್ತ್ ಐತಿ. ಇಲ್ಲಿ ನೋಡ್ರಿ ಟೀ ಎಸ್ಟೇಟ್ ಒಳಗ ಲೀವ್ಸ್ ಎಕ್ಸ್ಟ್ರಾಕ್ಟ್ ಮಾಡತ್ತಾರ. ಹಲೋ ಗೈಸ್, ಸೊ ಇವತ್ತು ನನಗೆ ಜಾಸ್ತಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಜಸ್ಟ್ 3 ಪ್ಲೇಸಸ್ ಅಷ್ಟೇ ಎಕ್ಸ್ಪ್ಲೋರ್ ಮಾಡೀನಿ. ಬಿಕಾಸ್ 2 o'clock ನಾವು ಹೋಗೀವಿ. ಸ್ವಲ್ಪ ವರ್ಕ್ ಇತ್ತಂತ, ಅಂದರೆ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಎವ್ರಿಥಿಂಗ್. ಸೊ ನನ್ನ ಫ್ರೆಂಡ್ ಅದ, ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ. ಸೊ ನಾವೇನು ಮಾಡಿದ್ವಿ, ಇಲ್ಲೇ ಫೋಟೋಶೂಟ್ ಅದು ಮಾಡಿ 2 ಗಂಟೆಗೆ ಇಲ್ಲಿಂದ ಬಿಟ್ಟಿದ್ವಿ. ಸೊ ಇಲ್ಲಿಂದ ಆದ ನಂತರ ಫಸ್ಟ್ ನಾವು ಹೋಗಿದ್ದು ಬೊಟಾನಿಕಲ್ ಗಾರ್ಡನ್ ಸೇಮ್ ಗಾರ್ಡನ್ ಥರನೇ ಇರ್ತೈತಿ ಆ್ಯಸ್ ಯೂಶ್ವಲ್, ಬಟ್ ಸ್ವಲ್ಪ ಡಿಫ್ರೆಂಟ್ ಟೈಪ್ ಗ್ಲಾಸ್ ಹೌಸ್ ಎಲ್ಲ ಇರ್ತೈತಿ.
ಆ್ಯಂಡ್ ಸೆಕೆಂಡ್ ನಾವು ಹೋದಿದ್ದು ಟಿಬೇಟಿಯನ್ ಮಾರ್ಕೆಟಲ್ಲೆಲ್ಲ ನಿಮ್ಗೆ ಸ್ವೆಟರ್ಸ್ ಇವೆಲ್ಲ ಸಿಗ್ತಾವೆ. ಊಟಿ ಮಾರ್ಕೆಟ್ ಹೋಗಿ ಟಿಬೇಟಿಯನ್ ಮಾರ್ಕೆಟ್ ಅಂತ ಐತಿ. ಸೊ ಅಲ್ಲೇ ನಿಮ್ಗೆ ಸ್ವೆಟರ್ ಕಲೆಕ್ಷನ್, ಶಾಲ್ಸ್, ಮಫ್ಲರ್ಸ್ ಎಲ್ಲ ಚಲೋ ಸಿಗ್ತಾವೆ. ಅದನ್ನು ತೊಗೊಂಡೆ. ಆಮೇಲೆ ಥರ್ಡ್ ಒನ್ ನಾವು ಹೋದಿದ್ದು ಟೀ ಫ್ಯಾಕ್ಟ್ರಿ ಒಳಗೆ ಟೀ ಎಲ್ಲ ಹೆಂಗೆ ರೆಡಿ ಮಾಡ್ತಾರೋ ಅದ್ರ ಪ್ರೊಸೆಸ್ ಏನು ಅದೆಲ್ಲ ಇರ್ತೈತಿ. ಅದ್ರ ಜೊತೆ ನಮ್ಗೆ ಏನಾದರೂ ಟೀ ಪೌಡರ್ ಬೈ ಮಾಡಬೇಕಿದ್ರೆ ನಾವು ತೊಗೋಬೋದು. ಮಸಾಲ ಟೀ, ಜಿಂಜರ್ ಟೀ, ಆ ಥರ ಎಲ್ಲ ಟೀಸ್ ಇರ್ತಾವೆ, ಅಂದರೆ ಟೀ ಪೌಡರ್ಸ್ ಇರ್ತಾವೆ. ಆ್ಯಂಡ್ ನೆಕ್ಸ್ಟ್ ನಾವು ಹೋದಿದ್ದು ಚಾಕ್ಲೇಟ್ ಫ್ಯಾಕ್ಟ್ರಿ. ಆ್ಯಂಡ್ ಚಾಕ್ಲೇಟು ಅಲ್ಲೇ ರೆಡಿ ಮಾಡಿ ನಮಗೆ ಕೊಡ್ತಾರೆ ಕೈಯೊಳಗೆ. ತೊಗೊಂಡು ಹೋಗ್ಬೋದು ನಾವು, ಅಂದರೆ ಲೈಕ್ ಕೊಂಡ್ಕೋಬೋದು, ಹಂಗೆ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಫ್ರೀ ಒಳಗೆ. ಸೊ ಈ 3 ಪ್ಲೇಸಸ್ ನಾವು ಕವರ್ ಮಾಡಿದ್ವಿ. ಅದಂತರ ಕೆಳಗಡೆ ಬರ್ತೀವಲ್ಲ ಟೀ ಫ್ಯಾಕ್ಟ್ರಿ ಕೆಳಗಡೆ, ಅದೆಲ್ಲ ಸ್ವಲ್ಪ ಎಕ್ಸಸರೀಸ್ ಅದು ಇಟ್ಟಿರ್ತಾರೆ, ಲೈಕ್ ಮಾರ್ಕೆಟ್ ಥರನೇ ಇರ್ತೈತಿ. ಸೊ ಅಲ್ಲಿಂದ ನಮ್ಗೆ ಏನು ಬೇಕಾದ ತೊಗೋಬೋದು. ಸೊ ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಜಲ್ದಿ ಮನೆಗೆ ಬಂದ್ವಿ ಅರೌಂಡ್ 7 o'clock ತನಕ. ಆಮೇಲೆ ಈಗ ಊಟ ಮಾಡಿ ಮಲ್ಕೋತೀನಿ. ಇಲ್ಲಿ ಭಾಳ ಅಂದ್ರೆ ಭಾಳ ಥಂಡಿ ಐತಿ. ಬೆಳಗಾವಿ ಒಳಗೆ ಆದ್ರೆ 1-2 ಗಂಟೆ 3 ಗಂಟೆ ತನಕ ನಿದ್ದೆ ಬರೋಂಗಿಲ್ಲ. ಬಟ್ ಇಲ್ಲಿ 9 ಗಂಟೆಗೆ ಅಂದ್ರೆ ಹೊಚ್ಕೊಂಡು ಮಲ್ಕೋಬೇಕು, ಯಾಕಂದರೆ ಇಲ್ಲೆಲ್ಲ ಭಾಳ ಕರಡಿಗಳು ಕಾಟ ಐತಿ. ಸೊ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ, ಜಲ್ದಿ ಬಂದು ಜಲ್ದಿ ಮಲ್ಕೊಂಡು ಜಲ್ದಿ ಹೇಳೋದಿಲ್ಲೇ. ಆ್ಯಂಡ್ ಭಾಳ ಥಂಡಿ ಐತಿ. ಹೊರಗಂತೂ ಕಾಲಿಡೋಕ್ಕಾಗಂಗಿಲ್ಲ. ರಾತ್ರಿ ಆತಂದ್ರೆ ಅಷ್ಟು ಕೋಲ್ಡ್ ಐತಿ ಇಲ್ಲಿ ಊಟಿ ಒಳಗೆ. ಸೊ ದ್ಯಾಟ್ಸ್ ಅಬೌಟ್ ಟುಡೇ ಗೈಸ್. ಐ ಹೋಪ್ ಸೊ ದಿಸ್ ಇಸ್ ಹೆಲ್ಪ್ಫುಲ್. ನಾಳೆ ಮತ್ತು ಯಾವ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ.